ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು ಎರಡನೇ ಸೆಮಿಸ್ಟರ್ ಎರಡನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ ನಿಗೂಢ ಮನುಷ್ಯರು ಅನ್ನುವಂತಹ ಕಾದಂಬರಿಯ ಬಗ್ಗೆ ವಿವರಣೆಯನ್ನ ನೀಡ್ತಾ ಇದ್ದೀನಿ. KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂತಹ ನಿಗೂಢ ಮನುಷ್ಯರು ಅನ್ನುವಂತಹ ಕಾದಂಬರಿ ಭಾಗ 3ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇನೆ. ನೋಡಿ, ಇಂದಿನ ತರಗತಿಯಲ್ಲಿ ನಾನು ಚರ್ಚೆ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಜಗನ್ನಾಥ ಮತ್ತು ರಂಗಪ್ಪ ಈ ಕಾರು ಆ ಒಂದು ಕೆಸರಿನಲ್ಲಿ ಊತು ನಿಂತಿರ್ತಕ್ಕಂತಹ ಒಂದು ಸಂದರ್ಭ, ಆ ಸಂದರ್ಭದಲ್ಲಿ ಅವ್ರು ಹೇಗೆ ಇಡೀ ರಾತ್ರಿ ಕಳೀತಾರೆ ಅಂತಕ್ಕಂತಹ ಒಂದು ಸನ್ನಿವೇಶ ಸಂದರ್ಭಗಳನ್ನ ತಿಳಿಸಿದ್ದೆ. ಮುಂದುವರೆದ ಭಾಗದಲ್ಲಿ ಈ 3ನೇ ಭಾಗದಲ್ಲಿ ಗಮನಿಸೋದಾದ್ರೆ ಗೋಪಾಲಯ್ಯ ಅನ್ನುವಂತಹ ಒಂದು ಪ್ರಮುಖ ಪಾತ್ರ ಈ ಒಂದು ಕಾದಂಬರಿಯಲ್ಲಿ. ಈ ಗೋಪಾಲಯ್ಯ ಏನ್ ಮಾಡ್ತಾ ಇದ್ದಾನೆ, ಇದು ಯಥೇಚ್ಛವಾಗಿ ಮಳೆ ಬಿಡದೆ ಸುರಿತಾ ಇರ್ತಕ್ಕಂತಹ ಮಳೆ. ಇವರು ಆ ಗೋಪಾಲಯ್ಯ ಕಿಟಕಿಯ ಆಚೆ ನೋಡ್ತಾ ಆ ಇಡೀ ಮಳೆಯಿಂದಾಗಿ ಭತ್ತದ ಗದ್ದೆಗಳಲ್ಲಿ ನೀರು ತುಂಬಿದ ದೃಶ್ಯವನ್ನ ನೋಡ್ತಾ, ಹಾಗೇನೆ ಆ ಉಗ್ರಗಿರಿಯ ಬೆಟ್ಟದ ತಪ್ಪಲು ಕೂಡ ಮಳೆಯ ನೀರಿನಿಂದ ಆವೃತವಾಗಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದಾರೆ ಗೋಪಾಲಯ್ಯ. ಹಾಗಾದ್ರೆ ಚೌಕಾಕಾರದ ನೀರಿನ ಮಟ್ಟಗಳಿಂದ ತುಂಬಿ ತುಳುಕಿವೆ ಎಲ್ಲಾ ಗದ್ದೆಗಳು ಕೂಡ. ಕಾರಣ ಧಾರಾಕಾರವಾಗಿ ಬೀಳ್ತಾ ಇರ್ತಕ್ಕಂತಹ ಮಳೆ. ಹಾಗೇನೆ ಆಕಾಶವೆಲ್ಲ ಇಡೀ ಆಕಾಶ ಕರಿಮೋಡಗಳಿಂದ ತುಂಬಿ ಹೋಗಿತ್ತು. ಆ ರೀತಿಯಾದಂತಹ ಒಂದು ಪ್ರಕೃತಿಯ ಇಲ್ಲಿ ಸೌಂದರ್ಯವನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಗೋಪಾಲಯ್ಯನವರು ಯೋಚನೆ ಮಾಡ್ತಾ ಇನ್ನೊಂದ್ ಸಾರಿ ನಾಟಿ ಮಾಡಿಸ್ಬೇಕಾಗುತ್ತೆ ಗದ್ದೆಗೆ, ಯಾಕೆಂದ್ರೆ ಯಥೇಚ್ಛವಾಗಿ ನೀರು ತುಂಬಿರೋದ್ರಿಂದ ಗದ್ದೆಯಲ್ಲಿರ್ತಕ್ಕಂಥ ಪೈರು ನಾಶವಾಗುವಂತಹ ಸಾಧ್ಯತೆ ಇರುತ್ತೆ ಅಂತ ಅವರು ಯೋಚನೆ ಮಾಡ್ತಾ, ಕೊನೆಗೆ ಅಲ್ಲೊಬ್ಳು ಸ್ತ್ರೀ ಆ ಮನೆಯಲ್ಲಿ ಏನೋ ಅಡಿಗೆಯನ್ನ ಮಾಡುತ್ತಾ ಅಥವಾ ಕುದಿಸುತ್ತಾ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇದ್ದಾಳೆ. ಅಲ್ಲಿ ಗೋಪಾಲಯ್ಯನವರು ಈ ಓತಾಪ್ರೋತವಾಗಿ ಈ ಸುರಿತಾ ಇರ್ತಕ್ಕಂತಹ ಮಳೆಯ ಬಗ್ಗೆ ಅಥವಾ ಅದರಿಂದ ಏನೆಲ್ಲ ಪರಿಣಾಮ ಆಗ್ಬೋದು ಇದನ್ನೆಲ್ಲ ಯೋಚನೆ ಮಾಡ್ತಾ ಕುಳಿತುಕೊಂಡಿದ್ದಾರೆ. ಹಾಗೇನೆ ಈ ವರ್ಷ ಯಾವ ಯಾವ ಕಾರ್ಯಕ್ರಮಗಳು, ಕೃಷಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಥವಾ ಯಾವ ಕೃಷಿ ಕಾರ್ಯಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆಯನ್ನ ಮಾಡ್ತಾ, ಹಾಗೇನೆ ಏಲಕ್ಕಿ ಗಿಡಗಳನ್ನ ಸುಮಾರು ನೆಡೆಸುವುದಿದೆ, ಇವೆಲ್ಲ ಆಲೋಚನೆಯನ್ನ ಮಾಡ್ತಾ ಕುಳಿತಿದ್ದಾರೆ ಗೋಪಾಲಯ್ಯನವರು. ಹೀಗೆ ಯೋಚನೆಯನ್ನ ಮಾಡ್ತಾ ಗೋಪಾಲಯ್ಯನ ಎಲ್ಲ ಒಂದ್ ಕಡೆ ಸರ್ಕನೆ ಅವನ ದೃಷ್ಟಿ ತನ್ನ ಕಾಲಿನ ಅಥವಾ ಬಲಗಾಲಿನ ಕಡೆಗೆ, ಆ ಬಲಗಾಲಿನ ಪಾದದ ಕಡೆಗೆ ಅಲ್ಲಿ ಗಮನ ಹರಿಸ್ತಾರೆ. ಅದೊಂದು ರೀತಿಲಿ ಬೆಳ್ಳಗೆ ರಕ್ತಹೀನತೆಯ ಲಕ್ಷಣಗಳು ಆ ಬಲಗಾಲಿನ ಪಾದದಲ್ಲಿ ಕಂಡು ಬರ್ತದೆ. ಆ ಕಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಒಟ್ಟಾರೆ ಆ ಚರ್ಮವೆಲ್ಲ ಒರಟಾಗಿ ಗಟ್ಟಿಯಾಗಿ ಹೋಗಿರ್ತಕ್ಕಂಥದ್ದನ್ನ ಇಲ್ಲಿ ಗಮನಿಸ್ತಾ ಹೋಗ್ಬೋದು. ಒಂದ್ ಕಡೆ ಹಸ್ತಮುದ್ರಿಕೆಯನ್ನ ನೋಡುವ ರೀತಿಯಲ್ಲಿ ಆ ಬಲಗಾಲಿನ ಪಾದವನ್ನ ನೋಡ್ತಾ ಕುಳಿತಿದ್ದಾರೆ ಗೋಪಾಲಯ್ಯ. ಹಾಗೆ ಆ ಕುಳಿತಿರ್ತಕ್ಕಂಥ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಯನ್ನ ಮಾಡ್ಬೇಕು, ಏನೇನ್ ಮಾಡ್ಬೇಕು ಅಂತ ಆಲೋಚನೆಯನ್ನ ಮಾಡ್ತಾ ಕೂತಿರ್ತಕ್ಕಂಥ ಸಂದರ್ಭದಲ್ಲಿ ದೂರದಲ್ಲಿ ಕಾಂಪ್ರನೆಂಬ ಆಳು ಕುಂಟುತ್ತಾ ಇಲ್ಲಿ ಬರುತ್ತಿರ್ತಕ್ಕಂಥದ್ದು ಅವನು ಗದ್ದೆಯ ತೆವರಿಯ ಮೇಲೆ ಕಾಂಪ್ರ ಏನ್ ಮಾಡ್ತಾ ಇದ್ದಾನೆ, ಬರ್ತಾ ಇದ್ದಾನೆ. ಕಾಂಪ್ರ ಯಾರಪ್ಪ ಅಂದ್ರೆ ಗೋಪಾಲಯ್ಯನ ಮನೆಯ ಆಳು. ಅವನು ಹೊಲದಲ್ಲಿ ಗೋಪಾಲಯ್ಯನವರ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂತಹ ಒಬ್ಬ ಕೆಲಸದ ಆಳು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಅವ್ರು ಬರ್ತಾ ಇರ್ತಕ್ಕಂಥದ್ದನ್ನ ನೋಡಿದಾಗ ಇಲ್ಲಿ ಕಾಂಪ್ರ ಬರ್ತಾ ಇರ್ತಕ್ಕಂತಹ ಒಂದು ದೃಷ್ಟಿಯನ್ನು ನೋಡಿದ್ರೆ ಯಾರ ಮೇಲೋ ದೂರನ್ನ ನೀಡುವುದಕ್ಕಾಗಿ ಅಥವಾ ಗೋಪಾಲಯ್ಯನಿಗೆ ಯಾರ ಮೇಲೋ ದೂರನ್ನ ಹೇಳೋದಕ್ಕೆ ಇಲ್ಲಿ ಯಾರಪ್ಪ ಅಂತಂದ್ರೆ ಕಾಂಪ್ರ ಬರ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ನಾವೆಲ್ಲೂ ಗಮನಿಸ್ಬೋದು. ಅಷ್ಟು ವೇಗವಾಗಿ ಆ ಗದ್ದೆಯ ತೆವರಿಗಳ ಮೇಲೆ ಬರ್ತಾ ಇದ್ದಾನೆ ಕಾಂಪ್ರ. ಮಳೆಯಲ್ಲಿ ಆಗ ಗೋಪಾಲಯ್ಯನ ಒಂದು ಮಾನವೀಯತೆಯನ್ನ ಗಮನಿಸ್ತಾ ಹೋಗ್ಬೋದು. ಅವನು ಬಂದಂತಹ ಸಂದರ್ಭದಲ್ಲಿ ಆ ಗೋಪಾಲಯ್ಯನಿಗೆ ನಮಸ್ಕಾರ ಮಾಡ್ತಾನೆ ಕಾಂಪ್ರ. ಆಗ ಬಾರೋ, ಮಳೆಯಲ್ಲಿ ಯಾಕೆ ನಿಂತ್ಕೊಳ್ತೀಯೋ, ಬಾರೋ ಈ ಕಡೆ ಅಂತ ಕರಿತಕ್ಕಂಥದ್ದು ಅಲ್ಲಿ ಗೋಪಾಲಯ್ಯನವರ ಮಾನವೀಯತೆಯನ್ನ ಗಮನಿಸ್ತಾ ಹೋಗ್ಬೋದು. ಇಲ್ಲಿ
ಹಾಗೇನೆ ಇನ್ನೊಂದ್ ಕಡೆ ಈ ದಿನ ಕೆಲಸಕ್ಕೆ ಹೋಗೋದಿಲ್ವೇನೋ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಗೋಪಾಲಯ್ಯ ಕಾಂಪ್ರನಿಗೆ. ಆಗ ಕಾಂಪ್ರ ಏನ್ ಹೇಳ್ತಾನೆ, ಹೇಗ್ ಹೊರಡೋದಯ್ಯ, ಮರಸರ ಈ ಕುಳುಪ ಎಲ್ಲೋ ಯಾರೊಬ್ಬರು ಕೂಡ ಕಾಣಿಸ್ತಾ ಇಲ್ಲ. ಮರಸರ ಮತ್ತು ಕುಳುಪ ಇವ್ರು ಯಾರೂ ಕೂಡ ಕಾಣಿಸ್ತಾ ಇಲ್ಲ, ಎಲ್ಲೋ ಹೊರಟೋಗಿದ್ದಾರೆ ರಾತ್ರಿ. ಎಲ್ಲಿ ನೆನ್ನೆ ಮಳೆಯಲ್ಲಿ ಈ ಲಾಟಿನನ್ನ ತೆಗೆದುಕೊಂಡು ಹೋದವರು ಇನ್ನೂ ಕೂಡ ಬಿಡಾರಕ್ಕೆ ಬಂದಿಲ್ಲ ಅಂತ ಹೇಳ್ತಾನೆ. ಅಥವಾ ಇಲ್ಲಿ ಎಲ್ಲೋ ಒಂದ್ ಕಡೆ ಯಾವನಿಗೋ ಶರಾಬು ಕಾಯಿಸಿಕೊಡಲಿಕ್ಕೆ ಹೋದರೋ ಎಂದು ಎಲ್ಲರಿಗೂ ಹಗಲು ಕೆಲಸವಾದರೆ ಈ ನನ್ನ ಮಕ್ಕಳಿಗೆ ರಾತ್ರಿ ಕೆಲಸ ಅಂತ ಹೇಳಿ ಒಂದು ಮರಸರ ಮತ್ತೆ ಈ ಕುಳುಪನ ಬಗ್ಗೆ ತಿರಸ್ಕಾರದ ಮಾತುಗಳನ್ನ ಹಾಡ್ತಾನೆ ಕಾಂಪ್ರ ಅಂತಕ್ಕಂಥದ್ದು. ಇಲ್ಲಿ ಒಂದು ಪ್ರಶ್ನೆ ನಮ್ಗೆ ಕೇಳ್ತಾ ಹೋಗ್ತಾರೆ. ಯಾವ ರೀತಿ ಪ್ರಶ್ನೆನ ಕೇಳ್ಬೋದು ಪರೀಕ್ಷೆಯಲ್ಲಿ ಅಂತಂದ್ರೆ, ಮರಸನ ಮೇಲೆ ಕಾಂಪ್ರ ಗೋಪಾಲಯ್ಯನಿಗೆ ದೂರು ಹೇಳಲು ಕಾರಣವೇನು ಅಂತಕ್ಕಂತಹ ಪ್ರಶ್ನೆಯನ್ನ ಕೇಳ್ಬೋದು. ಹಾಗೇನೆ ಕಾಂಪ್ರನಿಗೆ ಮರಸರನ ಮೇಲೆ ಏಕೆ ತಿರಸ್ಕಾರದ ಮನೋಭಾವನೆ ಇದೆ ಅಂತಕ್ಕಂತಹ ಪ್ರಶ್ನೆಗಳನ್ನ ಕೇಳ್ಬೋದು. ಯಾಕೆ, ಅಥವಾ ಯಾವ ದೂರನ್ನ ನೀಡೋದಕ್ಕೆ ಗೋಪಾಲಯ್ಯನ ಹತ್ತಿರ ಬಂದಿದ್ದಾನೆ, ಯಾರ ಮೇಲೆ, ಮರಸರನ ಮೇಲೆ, ನೋಡೋಣ. ಹಾಗೇನೆ ಮಳೆ ಎಲ್ಲಿಲ್ಲದೆ ಎಡೆಬಿಡದೆ ಸುರಿತಾ ಇದೆ. ಈ ಕೆಸರು ಹೇಗೆ ಇಲ್ಲಿ ಬಿತ್ತನೆ ಮಾಡಿರ್ತಕ್ಕಂತಹ ಭತ್ತವೆಲ್ಲವೂ ಕೂಡ ಭಸ್ಮವಾಗಿ ಹೋಗಿದೆ ಅಂತ ಯೋಚನೆಯನ್ನ ಮಾಡ್ತಾ ಇದ್ದಾರೆ ಗೋಪಾಲಯ್ಯನವರು. ಹಾಗೆ ಯೋಚನೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಪ್ರನಿಗೆ ಅವ್ಯಾವು ಕೂಡ ತಲೆಗೆ ಹೋದಂತೆ ಕಾಣಲಿಲ್ಲ. ನೇರವಾಗಿ ಮರಸರನ ಮೇಲೆ ಒಂದ್ ರೀತಿ ದೂರನ್ನ ನೀಡ್ತಾ ಇದ್ದಾನೆ. ಅವನು ಯಾವ ತಪ್ಪನ್ನ ಮಾಡಿದ್ದಾನೆ, ಅವನ ತಪ್ಪಿನ ವಿಚಾರಗಳನ್ನ ಗೋಪಾಲಯ್ಯನಿಗೆ ಹೇಳ್ತಾ ಇದ್ದಾನೆ ಕಾಂಪ್ರ. ಅಯ್ಯ, ಈ ಸಾರಿ ಆ ಮರಸರನನ್ನ ನೀವು ಬಿಡಾರ ಬಿಡಿಸದೇ ಇದ್ದರೆ ನಾವು ಬೇರೆ ಕಡೆ ಹೋಗಬೇಕಾಗುತ್ತದೆ, ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಗೋಪಾಲಯ್ಯನಿಗೆ ಹೇಳ್ತಾ ಇದ್ದಾರೆ. ನೀವು ಮರಸರನ್ನ ಈ ಬಿಡಾರದಿಂದ ಖಾಲಿ ಮಾಡಿಸ್ಬೇಕು, ಇಲ್ಲ ಅಂದ್ರೆ ನಾವು ಬೇರೆ ಕಡೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾನೆ ಕಾಂಪ್ರ. ಕಾರಣ ಏನು ಸರ್, ಅವ ನಿಜವಾಗ್ಲೂ ಕೂಡ ಮನುಷ್ಯನೇ ಅಲ್ಲ, ಅವನು ಮಹಾ ಅನಾಚಾರ ಅಂತ ಹೇಳಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾ ಇದ್ದಾನೆ. ಯಾರನ್ನಪ್ಪ ಅಂತಂದ್ರೆ ಮರಸರನ್ನ ಬೈತಾ ಇದ್ದಾನೆ. ಮೊನ್ನೆ ಬಿಡಾರದೊಳಗೆ 2 ಮಂಗಗಳನ್ನ ಸುಟ್ಟು ನೇತಾಕಿದ್ದ ನೋಡಿ. ಈ ಮರಸರ ಇದ್ದಾನಲ್ಲ, ಇವನು ವಿಚಿತ್ರವಾದಂತಹ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿ. ಯಾಕೆಂದ್ರೆ ಅವನು ವಿಚಿತ್ರ ಮನಸ್ಥಿತಿಯವನು, ಮಂಗಗಳನ್ನ ಕೊಂದು ತಿಂತಕ್ಕಂತಹ ವ್ಯಕ್ತಿ ಅವನು. ಆ ಮಂಗಗಳನ್ನ ಅಂದ್ರೆ ಕೋತಿಗಳನ್ನ ಕೊಂದು ನೇತಾಕಿದ್ದಾನೆ ಅಯ್ಯ. ಇಲ್ಲಿ ಕಾಂಪ್ರ ಹೇಳ್ತಾ ಇರ್ತಕ್ಕಂಥದ್ದು, ನನ್ನ ಮಕ್ಕಳಿಗೆ ದಯ್ಯ ಹಿಡಿದಂಗೆ ಎದುರು ಬಿಟ್ಟಿದ್ದಾವೆ. ಎಲ್ಲೋ ಒಂದ್ ಕಡೆ ಇಲ್ಲಿ ದೆವ್ವ ಹಿಡಿದ ರೀತಿಯಲ್ಲಿ ನನ್ನ ಮಕ್ಕಳು ಎದುರು ಬಿಟ್ಟಿದ್ದಾವೆ ಆ ಮಂಗಗಳನ್ನ ನೋಡಿ. ಆ ರೀತಿ ನೇತಾಕಿದ್ದಾನೆ ಆ ದರಿದ್ರ ನನ್ನ ಮಗ ಅಂತ ಮತ್ತೆ ಬೈತಾ ಇದ್ದಾನೆ. ಹೀಗೆ ಒಂದು ದಿನ ಮನುಷ್ಯರನ್ನು ಕೂಡ ಅವನು ತಿಂತಾನಯ್ಯ. ಅಂತಹ ವಿಚಿತ್ರ ಮನಸ್ಥಿತಿ ಇರ್ತಕ್ಕಂಥವನು. ಹಾಗೇನೆ ಅವನ ಮುಖ ಕಂಡ್ರೆ ನನಗೆ ಊಟನೂ ಕೂಡ ಸೇರಲ್ಲ, ಎದ್ಬಿಡ್ತೀನಯ್ಯ ಎಂದು ತಿರಸ್ಕಾರದ ಪರಾಕಾಷ್ಠತೆಯನ್ನ ಪ್ರಕಟಿಸಲು ಇಲ್ಲಿ ಕ್ಯಾಕರಿಸಿ ಉಗಿತಾ ಇದ್ದಾನೆ. ಯಾರಿಗೆ? ಮರಸರನಿಗೆ. ಯಾರ ಮುಂದೆ ಅಂತಂದ್ರೆ ಗೋಪಾಲಯ್ಯನ ಮುಂದೆ. ಅಂದ್ರೆ ಗೋಪಾಲಯ್ಯನಿಗೆ ಈ ರೀತಿ ಮರಸರನ ಮೇಲೆ ಕಾಂಪ್ರ ದೂರನ್ನ ನೀಡ್ತಾ ಇರ್ತಕ್ಕಂಥದ್ದು. ಕಾರಣ ನಮಗೆ ಗೊತ್ತಾಗಿದೆ. ಮಂಗಗಳನ್ನ ಅವನು ಎಲ್ಲ ಒಂದ್ ಕಡೆ ಕೊಂದು ಅವುಗಳನ್ನ ನೇತಾಕಿರ್ತಕ್ಕಂಥದ್ದು. ಈಗ ಮಾಂಸದ ಅಂಗಡಿಯಲ್ಲಿ ಹೇಗೆ ಮೇಕೆ ಕುರಿಗಳ ಒಂದು ಮಾಂಸವನ್ನ ನೇತಾಕಿರ್ತಾರೋ ಆ ರೀತಿ ನೇತಾಕಿದ್ದಾನೆ ವಿಚಿತ್ರ ಮನಸ್ಥಿತಿ ಮರಸರ. ಹಾಗೆ ಈಗೆಲ್ಲ ಮಾತುಕತೆಯನ್ನ ಆಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಪ್ರ ಇಲ್ಲಿ ಗೋಪಾಲಯ್ಯನಿಗೆ ದೂರು ನೀಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿಯೇ ದೂರದಲ್ಲಿ ಮರಸರ, ಕುಳುಪ ಇತ್ಯಾದಿಯವರು ಸುಮಾರು 1.5 ವರ್ಷದ ಹಿಂದೆ ಈ ಗೋಪಾಲಯ್ಯನಿಗೆ ಈ ಮರಸರ ಆಗಿರ್ಬೋದು, ಕುಳುಪ ಆಗಿರ್ಬೋದು, ಹಾಗೆ ಕಾಂಪ್ರ ಆಗಿರ್ಬೋದು ಹೇಗ್ ಸಿಕ್ಕಿದ್ರು ಅಂತ ನೋಡೋದಾದ್ರೆ, ಹೇಗ್ ಸಿಕ್ಕಿದ್ರು ಅಂದ್ರೆ ಸುಮಾರು 1 ವರ್ಷದ ಹಿಂದೆ ಈ 3 ಜನ ವ್ಯಕ್ತಿಗಳು ಗೋಪಾಲಯ್ಯನ ಬಳಿಗೆ ಬಂದಾಗ ಇವ್ರನ್ನ ಮಾನವರು ಅನ್ನುವುದನ್ನ ಗುರುತಿಸದೆ ಆಗ್ತಿರ್ಲಿಲ್ಲ, ಆ ರೀತಿ ಇದ್ರು. ಹೇಗೆ ಅಂತಂದ್ರೆ ಗೋಪಾಲಯ್ಯನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಕುಳುಪ, ಮರಸರ ಮತ್ತು ಕಾಂಪ್ರ ಹೇಗಿದ್ರಪ್ಪ ಅಂತಂದ್ರೆ ತಲೆಯ ಮೇಲೆ ಬೆಳೆದ ಭಯಂಕರವಾದ ಕೂದಲುಗಳು,
ಗಡ್ಡಗಳಿಂದ ಶಿಲಾಯುಗದ ಮಾನವರಂತೆ ಕಾಣಿಸ್ತಾ ಇದ್ರು ಗೋಪಾಲಯ್ಯನ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಈ 3 ಜನ. ಏನು ಇವ್ರು ಯಾವ ಕೆಲ್ಸಕ್ಕೆ ಬಂದಿದ್ರಂದ್ರೆ, ಗದ್ದೆ ಕೊಯ್ಲು ಮಾಡಿಕೊಟ್ಟು ಹೋಗುತ್ತೇವೆ ಅಂತ ಹೇಳಿ ಭತ್ತವನ್ನ ಕೊಯ್ದು ಆನಂತರ ನಾವು ಹೋಗ್ತೇವೆ ಅಂತ ಬಂದಿರ್ತಾರೆ. ಆದ್ರೆ ಅಲ್ಲಿ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಇವರು ಅಲ್ಲೇ ಉಳ್ಕೊಳ್ತಾರೆ. ಅದಕ್ಕೆ ಕಾರಣ ಏನು? ಯಾಕೆ ಇವರು ಆ ಗೋಪಾಲಯ್ಯನ ಮನೆಯಲ್ಲಿ, ಗೋಪಾಲಯ್ಯನ ಬಿಡಾರದಲ್ಲಿ ಹೊಲದ ಕೆಲಸವನ್ನ ಮಾಡ್ಕೊಂಡು ಯಾಕೆ ಉಳ್ಕೊಳ್ತಾರೆ ಅಂತ ಅಂದ್ರೆ, ಅಲ್ಲಿ ಕಾಡಿನಲ್ಲಿ ಅವರಿಗೆ ಕಂಡಂತಹ ಅಸಂಖ್ಯಾತ ಕಪಿ ಸಮೂಹ. ನೋಡಿ, ಆ ಕಾಡಲ್ಲಿರ್ತಕ್ಕಂಥ ಮಂಗಗಳಿದಾವಲ್ಲ, ಕೋತಿಗಳು, ಇವನ್ನ ನೋಡಿ ಈ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲೇ ಉಳ್ಕೊಳ್ತಾರೆ. ಯಾಕೆಂದ್ರೆ ಅವನ್ನೇ ಆಹಾರವನ್ನಾಗಿ ತಿಂತಾ ಇದ್ರು ಇವರು. ಅದ್ರೊಳಗೆ ಇಲ್ಲಿ ಗೋಪಾಲಯ್ಯನಿಗೂ ಕೂಡ ಒಂದು ರೀತಿಯಲ್ಲಿ ಇವರು ಉಳ್ಕೊಳ್ತಾ ಇರ್ತಕ್ಕಂಥದ್ದು ಲಾಭದಾಯಕವೇ ಆಗಿತ್ತು. ಏನಕ್ಕೆ ಅಂದ್ರೆ, ಗೋಪಾಲಯ್ಯನ ಏಲಕ್ಕಿ ತೋಟಕ್ಕೆ ಮಂಗಗಳ ಕಾಟ ವಿಪರೀತವಾದದ್ದರಿಂದ ಇರಲಿ ಬಿಡು ಅಂತ ಹೇಳಿ ಗೋಪಾಲಯ್ಯನವರು ಕೂಡ ಇವರನ್ನ ಇರಿಸ್ಕೊಳ್ತಂದ್ರೆ ಸುಮ್ಮನಾಗಿರ್ತಾರೆ. ಇವ್ರು ಇದ್ದದನ್ನ ಅವರು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ, ಸುಮ್ಮನಾಗ್ತಾರೆ. ಹೀಗೆ ಗೋಪಾಲಯ್ಯನ ಮನೆಗೆ ಅವ್ರು ಬಂದು ಅವ್ರ ತೋಟದ ಕೆಲಸವನ್ನ ಮಾಡ್ತಾ ಈ ರೀತಿ ಬದುಕ್ತಾ ಇದ್ರು ಅಂತಕ್ಕಂಥದ್ದು. ಅದಾದ್ಮೇಲೆ ಹೀಗೆ ಗೋಪಾಲಯ್ಯ ಅದು ಇದು ಮಾತನಾಡುತ್ತಾ ಇರಬೇಕಾದ್ರೆ ದೂರದಲ್ಲಿ ಮರಸರ ಮತ್ತೆ ಕುಳುಪ ಮಾತನಾಡ್ತಾ ಬರ್ತಾ ಇದ್ದಾರೆ. ಆಗ ಅಲ್ಲೇ ಇದ್ದಂತಹ ಗೋಪಾಲಯ್ಯನವರನ್ನ ದೂರದಿಂದ ಗಮನಿಸಿರ್ತಕ್ಕಂತಹ ಮರಸರ ಮತ್ತೆ ಕುಳುಪ ಅಲ್ಲಿಂದ ನಿಧಾನಕ್ಕೆ ಆ ದಣಿಗಳಿಗೆ ಕಾಣದಂತೆ ತಮ್ಮ ಬಿಡಾರಕ್ಕೆ ಹೋಗಲು ಹೊರಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಪ್ರ ಜೋರಾಗಿ ಕರೀತಾನೆ. ಕರೆದಂತ ಸಂದರ್ಭದಲ್ಲಿ ಮರಸರನ್ನು ಕುಳುಪನು ನಿಧಾನವಾಗಿ ಆ ಗೋಪಾಲಯ್ಯನ ಹತ್ತಿರ ಬರ್ತಾರೆ. ಆಗ ಗೋಪಾಲಯ್ಯ ಮರಸರ ಮತ್ತೆ ಕುಳುಪನನ್ನ ಪ್ರಶ್ನೆ ಮಾಡ್ತಾರೆ. ಏನೋ ಮರಸರ, ನಿನ್ನೆ ಸಾಯಂಕಾಲನೇ ಎಲ್ಲೋ ಹೋದ್ರಂತಲ್ಲ, ಮಳೆ ಹಿಡಿದು ನಿಮ್ಮ ಕೆಲಸದಿಂದ ಎಲ್ಲೋ ಒಂದ್ ಕಡೆ ಕಳ್ಳು ಬೀಳಲು ಒಳ್ಳೆ ಲಾಯಕ್ಕಾಯ್ತು. ಯಾಕೆಂದ್ರೆ ಮಳೆಯಿಂದ ನೀವೇನ್ ಮಾಡ್ತಾ ಇದೀರಾ, ನೀವು ಕಳ್ಳು ಬೀಳ್ತಾ ಇದೀರಾ, ಒಳ್ಳೆ ಲಾಯಕ್ಕಾಯ್ತು ಅಂತ ಬೈತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಹಾಗೇನೆ, ಇಲ್ಲಯ್ಯ, ಹೊಳೆ ಆಚೆ ಪರ್ಬು ಹತ್ತಿರ ಹೋಗಿದ್ದು, ಪರ್ಬು ಅಂಗಡಿ ಇದೆ, ಅಲ್ಲಿ ಕೆಲವೊಂದು ವಸ್ತುಗಳನ್ನ ಬೇಕು ಅಂದ್ರೂ ಅವರು ತಗೋಬಹುದು, ಅಲ್ಲಿಗೆ ಹೋಗಿರ್ತಾರೆ. ಸರಿ, ಬೇಗ ಬರೋಣ ಅಂತ ಅಲ್ಲಿಂದ ಹೊರಟೋ. ನೋಡಿ, ಮರಸರನ ಒಂದು ಬುದ್ಧಿ, ಒಂದು ಉಪಾಯವನ್ನು ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಅಯ್ಯ, ಆ ಪರ್ಬು ಅಂಗಡಿ ಹತ್ರ ಹೋಗಿದ್ದೋ, ಬೇಗ ಬರೋಣ ಅಂತ ಹೋಗ್ತಾ ಇರ್ಬೇಕಾದ್ರೆ ಆ ಏಲಕ್ಕಿ ಏಲಕ್ಕಿ ಆ ಏಲಕ್ಕಿ ಸರುವಿನ ಹತ್ತಿರ, ಏಲಕ್ಕಿ ಸರುವಿನ ಏಲಕ್ಕಿ ಸರುವಿನ ಕ್ರಾಸಿನಲ್ಲಿ ಒಂದು ಕಾರ್ ಕೆಟ್ಟೋಗಿತ್ತು. ಅವರು ಸ್ವಲ್ಪ ಕಾರನ್ನ ತಿಳ್ಕೊಡ್ರಪ್ಪ ಅಂತ ಹೇಳಿದ್ರು. ಏನ್ ಮಾಡಿದ್ರು, ಆ ಕೆಸರಿನಿಂದ ಆಚೆ ಕಾರ್ ಹೊರಬರ್ಲಿಲ್ಲ, ಅದರಿಂದ ಲೇಟ್ ಆಯ್ತು ರಾತ್ರಿ ಅಂತ ಹೇಳಿದ್ರು. ಹೀಗೆ ಹೇಳ್ತಾ ಇರ್ಬೇಕಾದ್ರೆ ಅವ್ರು ನೋಡಿದ್ರೆ ಆ ವ್ಯಕ್ತಿಗಳು ಯಾರೋ ಪ್ಯಾಟೆಯವರು ಇದ್ದಂಗಿದ್ರು, ಯಾರೋ ನಗರದ ವ್ಯಕ್ತಿಗಳಿದ್ರು ಅಂತ ಗೋಪಾಲಯ್ಯನಿಗೆ ವಿಷಯವನ್ನ ಮುಟ್ಟಿಸಿದ್ರು. ಸರಿ ಸರಿ ಆಯ್ತು, ನಿಮ್ ಪಂಚಾಯಿತಿ ಅಂತ ಹೇಳಿದ್ರು. ಅಲ್ಲಿ ಮತ್ತೆ ಕಾಂಪ್ರ ಮತ್ತೆ ಕುಳುಪ ವಾದ ವಿವಾದ ಜಗಳವನ್ನ ಆಡ್ತಕ್ಕಂಥದ್ದು. ಮತ್ತೆ ಗೋಪಾಲಯ್ಯ ಒಳಗೆಯಿಂದ ಹೊರಗೆ ಬಂದಾಗ ಅವರು ನಿಲ್ಸಿ, ಈಗ ಅಷ್ಟರೊಳಗೆ ಈ ವಿಚಿತ್ರ ಘಟನೆಗಳು ಎಲ್ಲ ಒಬ್ರಿಗೊಬ್ರು ಮಾತನಾಡ್ತಾ ಇದ್ರು. ಅಲ್ಲಿ ಅಷ್ಟರೊಳಗಡೆನೆ ಯಾವುದೋ ಒಂದು ವಿಚಿತ್ರವಾದಂತಹ ಒಂದು ಘಟನೆ ನಡೆದೇ ಹೋಯ್ತು, ಅಥವಾ ಒಂದು ಶಬ್ದ. ಯಾವ ರೀತಿಯಪ್ಪ ಅಂದ್ರೆ, ರುಮ್ ಎನ್ನುವಂತಹ ಒಂದು ಶಬ್ದ, ಅಂದ್ರೆ ಭೂಮಿ ಕಂಪಿಸಿದಂತಹ ಒಂದು ವಾತಾವರಣ, ಭೂಮಿ ನಡುಗಿದಂತೆ, ಭೂಮಿ ಗುಡುಗಿದಂತೆ ಒಂದು ವಾತಾವರಣ, ಒಂದು ಶಬ್ದ ಬರುತ್ತೆ. ಆಗ ಗೋಪಾಲಯ್ಯ ಯೋಚನೆ ಮಾಡ್ತಾ ಏನಿದು ಅಂತಕ್ಕಂಥದ್ದು. ಹಿಂಭಾಗದ ಕಿಟಕಿಯ ಕಡೆ ತಿರುಗಿ ಉಗ್ರಗಿರಿಯ ಕಡೆ ನೋಡುತ್ತಾ ಆ ತಪ್ಪಲಿನಲ್ಲಿ ಇರತಕ್ಕಂತಹ ಮೋಡಗಳಿಂದ ಉಗ್ರಗಿರಿ ಅಷ್ಟು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಇದೇನೋ ಒಂದು ರೀತಿಯಲ್ಲಿ ಪ್ರಶ್ನಾರ್ಥಕವಾಗಿ ಆಲೋಚನೆಯನ್ನ ಮಾಡ್ತಾ ಗೋಪಾಲಯ್ಯ ಅವರು ಮನೆ ಒಳಗಡೆ ಹೋಗ್ತಕ್ಕಂಥದ್ದು. ಹೀಗೆ ಕಾರಿನವ್ರಿಗೆ ಏನ್ ಮಾಡೋದು ಅಂತ ಇಲ್ಲಿ ಆಳುಗಳು ಮಾತನಾಡ್ತಾ ಇರ್ತಕ್ಕಂಥದ್ದು. ಹಾಗೆ ಇವೆಲ್ಲ ಮಾತನಾಡ್ತಾ ಇರ್ಬೇಕಾದ್ರೆ, ಅಯ್ಯೋ, ಈ ಊರಿಗೆಲ್ಲ ಉಪಕಾರ ಮಾಡೋದಿರ್ಲಿ, ಹೋಗಿ ಇಲ್ಲಿ ಯಾರಾದರೂ ಎತ್ತಿಕೊಡ್ತಾರೆ ಬಿಡೋ ಅಂತ ಹೇಳ್ತಕ್ಕಂಥದ್ದು. ಆಗ ಇನ್ನೊಂದ್ ಕಡೆ ಅಲ್ಲಿ ಆ ಗಂಟೆ ಭೂತ ಬಿಟ್ರೆ, ನೋಡಿ, ಆ ಜಾಗದಲ್ಲಿ ಆ ಏಲಕ್ಕಿ ಸರುವಿನ ಕ್ರಾಸ್ ಇದೆಯಲ್ಲ, ಆ ಕ್ರಾಸ್ ನಲ್ಲಿ ಗಂಟೆ ಭೂತ ಬಿಟ್ರೆ ಅಲ್ಲಿ ಯಾವ ಒಂದು ಹುಳನು ಕೂಡ ಸುಳಿಯೋದಿಲ್ಲ ಬಿಡ್ರೋ, ಅದ್ರ ಬಗ್ಗೆ ಆಲೋಚನೆಯನ್ನ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕುಳುಪನಿಗೆ ಏನಪ್ಪಾ ಅಂದ್ರೆ,
ಜಗನ್ನಾಥ ಏನಾದ್ರೂ ಕೊಡೋಣ ಅಂದ್ರೆ ಏನಾದ್ರೂ ಹಣವನ್ನ ಕೊಡೋಣ ಅಂತ ಜಗನ್ನಾಥ ಹೇಳಿರ್ತಕ್ಕಂಥದ್ದು ಇವನ್ ತಲೆಯಲ್ಲಿ, ಅಯ್ಯೋ ಅವ್ರ ಕಾರ್ಯ ಸಹಾಯ ಮಾಡಿದ್ರೆ ನಮ್ಗೇನಾದ್ರೂ ಕೊಡೋಣ ಅಂತ ಜಗನ್ನಾಥ ಹೇಳಿರ್ತಕ್ಕಂಥ ಮಾತು ಪದೇ ಪದೇ ಕುಳುಪನ ತಲೆಯಲ್ಲಿ ಕೊರಿತಾ ಇರ್ತಕ್ಕಂಥದ್ದು. ಹೀಗೆ ಗೋಪಾಲಯ್ಯ ಅಸಹಾಯಕರಂತೆ ಸರಿ ಹೋಗಿ ಕಾರೆತ್ತಿಕೊಟ್ಟು ಬನ್ನಿ ಅಂತ ನನ್ನಿಂದ ಬರೋಕ್ಕಾಗೋದಿಲ್ಲ ಅಂತ ಹೇಳ್ತಕ್ಕಂಥದ್ದು. ಇವರು ನಾವು ಹೋಗಿ ಗಂಜಿಯನ್ನ ಕುಡ್ಕೊಂಡು ಬರ್ತೀವಿ ಅಂತ ಹೋಗಿ ಹಾಗೇನೆ ಆ ಮನೆಯಲ್ಲಿರ್ತಕ್ಕಂತಹ ಮನೆಯ ಕೆಲಸದ ಹುಡುಗ ಕರಿಯನಿಗೆ ಇಲ್ಲಿ ಸಲಕರಣೆಗಳನ್ನ ತೆಗೆದು ಆರೆ ಗುದಲಿ ಇವನ್ನೆಲ್ಲ ತೆಗೆದಿಡೋ ಅಂತ ಹೇಳ್ತಾರೆ. ಆಗ ಎಲ್ಲ ಹೇಳಿದ್ರೆ ಬಂದಾದ್ಮೇಲೆ ಕೊನೆಗೆ ಗೋಪಾಲಯ್ಯನವರು ಕೂಡ, ಲೇ ಕರಿಯ, ಆರೆ ಗುದಲಿ ಎರಡನ್ನು ಇಲ್ಲಿ ತಂದಿಡೋ, ಯಾವ ಕಾರು ಯಾವ ರೀತಿ ಇದೆ ಅಥವಾ ಯಾವ ಜನ ನೋಡಿ ಬರುತ್ತೇನೆ, ನನಗೂ ಎಂತಿದ್ದರೂ ಈ ದಿನ ಕೆಲಸವಿಲ್ಲವಲ್ಲ ಅಂತ ಹೇಳಿ ಈ ಕಾರನ್ನ ಎತ್ತುವಂತಹ ಕೆಲಸಕ್ಕೆ ಅಥವಾ ಆ ವ್ಯಕ್ತಿಗಳು ಯಾರು ನೋಡುವುದಂತ ಒಂದು ಕುತೂಹಲ ಗೋಪಾಲಯ್ಯನವರಲ್ಲೂ ಇತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಇವರ ಕೆಲಸದ ಆಳುಗಳ ಜೊತೆ ಗೋಪಾಲಯ್ಯನವರು ಕೂಡ ಹೊರಡುವಂತಹ ಒಂದು ಸನ್ನಿವೇಶವನ್ನ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಭಾಗ 3ರ ವಿಚಾರ. ಇದು ನಿಗೂಢ ಮನುಷ್ಯರು ಭಾಗ 3. ಹಾಗೇನೆ ಇನ್ನು ಅನೇಕ ವಿಚಾರಗಳಿವೆ, ಅವು ಮುಂದಿನ ತರಗತಿಯಲ್ಲಿ ನಾನು ತಿಳಿಸ್ತೇನೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.